ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೈಸೂರು ಗುಂಡ್ಲುಪೇಟೆ ನಡುವೆ ಹಾದು ಹೋಗ್ತಕ್ಕಂಥ ಹೆದ್ದಾರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ನಮ್ಮ ಹೆದ್ದಾರಿ ಮೈಸೂರಿನಿಂದ ಆ ಕಡೆ ತಮಿಳುನಾಡಿನ ಊಟಿಗೆ ಕನೆಕ್ಟ್ ಆಗುತ್ತೆ, ಈ ಕಡೆ ವಯನಾಡಿನ ಕೇರಳಕ್ಕೆ ಕನೆಕ್ಟ್ ಆಗುತ್ತೆ ಮತ್ತು ಚಾಮರಾಜನಗರಕ್ಕೆ ಹೋಗಬೇಕಾದ್ರೆ ನಂಜನಗೂಡಿಗೆ ಹೋಗಿನೇ ಹೋಗಬೇಕು. ಸೊ ಇದು ಅಲ್ಲಿನ ಕನೆಕ್ಟಿವಿಟಿ. ಮತ್ತು ಬೆಂಗಳೂರು ಆ ಕಡೆಯಿಂದ ಬರುವಂತ ಯಾರೇ ಊಟಿ ನೋಡಬೇಕು ಅಂದ್ರೆ ಅಥವಾ ವಯನಾಡ್ಗೆ ಹೋಗಬೇಕು ಅಂದ್ರೆ ಅಥವಾ ಗೋಪಾಲಸ್ವಾಮಿ ಬೆಟ್ಟ ನೋಡಬೇಕು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಸ್ವಾಮಿ ಬೆಟ್ಟ ನೋಡಬೇಕು ಅಂದ್ರೆ ಅಥವಾ ಅಲ್ಲಿನ ಬಂಡೀಪುರದ ವನ ಸಂಪತ್ತನ್ನು ನೋಡಬೇಕು ಅಂದ್ರೆ ಬಂಡೀಪುರದ ಸಫಾರಿ ನೋಡಬೇಕು ಅಂದ್ರೆ ಹೀಗೆ ಅನೇಕ ಪ್ರವಾಸಿಗರು ಬರುವಂತ ಇಷ್ಟೆಲ್ಲ ಎರಡು ರಾಜ್ಯಗಳನ್ನ ಕನೆಕ್ಟ್ ಮಾಡುವಂತ ದೊಡ್ಡ ಹೈವೇ ಆಗಿದ್ರು ಕೂಡ ಮತ್ತು ಬಹುದೊಡ್ಡ ಸಂಖ್ಯೆಯ ಪ್ರವಾಸಿಗರು ಬರ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ಈ ರಸ್ತೆ ಸುಮಾರು ವರ್ಷಗಳ ಕಾಲ, ಸುಮಾರು ಶತಮಾನಗಳ ಕಾಲವೇ ಅನ್ಕೊಳ್ಳಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದನ್ನ ಸಿಮೆಂಟ್ ರಸ್ತೆ ಮಾಡಿದ್ರು ಮತ್ತು ಇಕ್ಕೆಲೆಗಳಲ್ಲೂ ಬಹುದೊಡ್ಡ ಆಲದ ಮರಗಳಿದ್ವು. ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗಿ ಓಡಾಡ್ತಿದ್ದಾಗ, ನಾನು PUC ಓದೋ ತನಕನೂ ಈ ರೀತಿಯ ಸಿಮೆಂಟ್ ರಸ್ತೆಯಲ್ಲಿ ಓಡಾಡಿದ್ದೀನಿ. ಆಮೇಲೆ ಆ ರಸ್ತೆ ಕಿತ್ತು ಕೆರೆ ಹಿಡಿದೋದ್ರೂ ಕೂಡ ಅದನ್ನು ಯಾರೂ ಗಮನಿಸಲಿಲ್ಲ. ದೊಡ್ಡ ಸಂಪರ್ಕ ಇದ್ದಾಗ್ಯೂ ಅಲ್ಲಿ ಅನೇಕ ಆಕ್ಸಿಡೆಂಟ್ಗಳಾದವು, ಬೇಕಾದಷ್ಟು ಸಾವು ನೋವುಗಳಾದವು. ಅಲ್ಲಿ ರಸ್ತೆ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ನಂಜನಗೂಡು ಕೂಡ ಒಂದು ಸಾಂಸ್ಕೃತಿಕ ಪರಂಪರೆ ಉಳ್ಳಂತ ನಂಜನಗೂಡಿನ ಟೆಂಪಲ್ ನೋಡೋದಕ್ಕೋಸ್ಕರ ತುಂಬಾ ಜನ ಪ್ರವಾಸಿಗರು ಬರ್ತಾರೆ. ದಕ್ಷಿಣ ಕಾಶಿ ಅಂತ ಕರೀತಾರೆ. ಸೊ ದಕ್ಷಿಣ ಕಾಶಿ ನಂಜನಗೂಡು ಇದೆ, ಬಂಡೀಪುರ ಇದೆ, ಊಟಿ ಇದೆ, ವಯನಾಡ್ ಇದೆ. ಇಷ್ಟೆಲ್ಲ ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ಆಸಕ್ತಿ ಇರತಕ್ಕಂಥ ಸ್ಥಳಗಳಿರುವಂತ ಈ ಒಂದು ಜಾಗಗಳಿಗೆ ಕನೆಕ್ಟ್ ಮಾಡುವಂತ ಈ ರಸ್ತೆ ತುಂಬಾ ದಿನಗಳ ಕಾಲ ಚಿಕ್ಕ ರಸ್ತೆ ಆಗಿತ್ತು, ಹೈವೇ. ಜೊತೆಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ, ಕೇರಳಕ್ಕೆ ಮತ್ತು ತಮಿಳುನಾಡಿಗೆ ಗೂಡ್ಸ್ ವೆಹಿಕಲ್ಗಳು ಹೋಗುವಂತದ್ದು, ಪ್ರವಾಸಿಗರ ವೆಹಿಕಲ್ಸ್ ಅಲ್ಲದೆ, ಪ್ರೈವೇಟ್ ವೆಹಿಕಲ್ಸ್ ಅಲ್ಲದೆ ತುಂಬಾ ಗೂಡ್ಸ್ ಕ್ಯಾರಿಯರ್ಸ್ಗಳು ಹೋಗ್ತವೆ ಇಲ್ಲಿ ಈಗಲೂ. ಈಗ ಇನ್ನೂ ಜಾಸ್ತಿ ಆಗಿ ಇಂಥ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸಿ ಸ್ವಲ್ಪ ಅಗಲೀಕರಣ ಮಾಡಿ ಒಂದು ಹೈವೇ ಮಾಡಿದ್ರು. ಪರವಾಗಿಲ್ಲ, ಓಡಾಡಬಹುದು ಅನ್ನಂಗಾಯ್ತು. ರಿಪೇರಿ ಎಲ್ಲ ಮಾಡಿಸಿ ಅದೊಂದು ಹೆಚ್ಚು ಕಡಿಮೆ ಒಂದು 2-3 ವರ್ಷಗಳ ಕಾಲ ತುಂಬಾ ರೌರವ ನರಕ ಅನುಭವಿಸಿಕೊಂಡು ಅಲ್ಲಿ ಓಡಾಡಿದ್ದಾಯ್ತು. ನಮ್ಮ ಲೋಕಲೈಟ್ಸ್ ಹೇಳಿದಾನೆ, ನಾವು ಪ್ರತಿದಿನ ಓಡಾಡುವಂತವ್ರು. ನಾವು ಗುಂಡ್ಲುಪೇಟೆಗೆ ಹೋಗಬೇಕಾದ್ರೆ, ನಂಜನಗೂಡಿಗೆ ಹೋಗಬೇಕಾದ್ರೆ, ಬೇರೆ ಬೇರೆ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಬೇಕಾದ್ರೆ, ಮಕ್ಕಳು ಕಾಲೇಜುಗಳಿಗೆ ಬರಬೇಕಾದ್ರೆ, ಸ್ಕೂಲ್ಗಳಿಗೆ ಬರಬೇಕಾದ್ರೆ ಇದು ಪ್ರತಿದಿನದ ರೌರವ ನರಕ. ಮತ್ತು ಅಲ್ಲಿನ ರೈತರುಗಳು ಮೈಸೂರು ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನ ತಗೊಂಡು ಬರಬೇಕಾದ್ರೆ ವ್ಯಾನ್ಗಳಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಗೂಡ್ಸ್ ವೆಹಿಕಲ್ಗಳಲ್ಲಿ ತರಬೇಕಾದ್ರೆ ರೌರವ ನರಕ ಅನುಭವಿಸ್ಕೊಂಡೇ ಬಂದ್ರು. ಒಂದು 3-4 ವರ್ಷಗಳ ಕಾಲ ಆ ರಸ್ತೆ ಅಗಲೀಕರಣ ಆದಾಗ, ಯಾವಾಗ ಅಂದ್ರೆ 2004, 5, 6 ಆ ಸಂದರ್ಭದಲ್ಲಿ ಹೇಗೋ ಒಂದು ಸಹಿಸಿಕೊಂಡ್ರು, ಮುಂದೆ ಒಳ್ಳೆ ದೊಡ್ಡ ರೋಡ್ ಆಗುತ್ತೆ ಅಂತ. ಈಗ ಈ ರೋಡ್ ದೊಡ್ಡ ರೋಡ್ ಆಯ್ತು, ಮತ್ತೆ ಎಲ್ಲ ರೋಡ್ಗಳು ಕಿತ್ತಾಕಿ ಈಗ ಹೈವೇನಲ್ಲಿ ಒಂದಷ್ಟು ಫ್ಲೈಓವರ್ಗಳು ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ರೋಡ್ನ ಉದ್ದಕ್ಕೂ ಆಗದು ಆಲ್ಟರ್ನೇಟ್ ರೋಡ್ಗಳನ್ನ ಕೊಟ್ಟು ಆಲ್ಟರ್ನೇಟ್ ರೋಡ್ಗಳೆಲ್ಲ ಮಣ್ಣು ರಸ್ತೆಗಳಾಗಿ ಎಷ್ಟು ಕೆಟ್ಟು ಕೆರೆ ಹಿಡಿದೇವೆ ನೋಡಿ. ಈ ರಸ್ತೆಗಳಿಗೆ ಕೊಡ್ತಾರೆ ಆಲ್ಟರ್ನೇಟ್ ರೋಡ್ ಕೊಡಬೇಕಾದ್ರೆ ಸಹ ಆ ರೋಡ್ನ ಶುದ್ಧವಾಗಿ ಕೊಡಬೇಕು. ಯಾಕಂದ್ರೆ ಇದು ಹೈವೇ. ನಾವು ಟೋಲ್ ಕಟ್ತೀವಿ, ಈಗ ಪ್ರತಿದಿನ ಟೋಲ್ ಕಟ್ಟಿ ನಾವು ಓಡಾಡುವಂತ ಈ ರೋಡ್ಗೆ, ಈ ಕಚಡ ರೋಡ್ಗೆ, ಕಿತ್ತೋಗಿರ್ತಕ್ಕಂಥ ರೋಡ್ಗೆ ಮತ್ತು ಕಲ್ಲು ಮಣ್ಣುಗಳಿಂದ ಧೂಳಿಂದ ಆವೃತವಾಗಿರ್ತಕ್ಕಂಥ ಈ ರೋಡ್ಗೆ ನಾವು ಪ್ರತಿದಿನ ಯಾಕೆ ಟೋಲ್ ಕಟ್ಟಿ ಹೋಗಬೇಕು? ಫ್ಲೈಓವರ್ ನೆಪದಲ್ಲಿ ನಮಗೆ ಪರ್ಯಾಯ ರಸ್ತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಆ ಪರ್ಯಾಯ ರಸ್ತೆ ಹೇಗಿರಬೇಕು? ಕಚ್ಚಾ ರಸ್ತೆ ಅದನ್ನು ಕೂಡ ಒಂದು ಪಕ್ಕಾ ರಸ್ತೆಯಾಗಿ ಮಾಡ್ಕೊಡ್ಬೇಕು. ಆಮೇಲೆ ಇವರ ಚಟುವಟಿಕೆ ಶುರು ಮಾಡಬೇಕು. ರಸ್ತೆ ಕಿತ್ತಾಕುವಂಥದ್ದು ಅಥವಾ ಅದನ್ನ ಫ್ಲೈಓವರ್ಗೆ ಏರಿಸುವಂತ ಕೆಲಸಗಳು ಮಾಡಬೇಕು. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ಎಷ್ಟು ಕಡೆ ಅಂದ್ರೆ ಗುಂಡ್ಲುಪೇಟೆಯಿಂದ ಮೈಸೂರು ಬರುವಾಗ ಅಥವಾ ಮೈಸೂರಿಂದ ಗುಂಡ್ಲುಪೇಟೆಗೆ ಹೋಗುವಾಗ ಕಳಲೆ ಹತ್ರ ಇರ್ಬೋದು ಅಥವಾ ರಾಘವಪುರ ಹತ್ರ ಇರ್ಬೋದು ಅಥವಾ ಗುಂಡ್ಲುಪೇಟೆ ಹತ್ರ ಇರ್ಬೋದು, ಈ ಎಲ್ಲಾ ಕಡೆ ರೋಡ್ಗಳನ್ನ ಕಿಲೋಮೀಟರ್ ಗಟ್ಟಲೆ ಮಧ್ಯೆ ಅಗದು ಆ ಡಿವೈಡರ್ ಹಾಕೋದಕ್ಕೋಸ್ಕರ ಆಗದಿದ್ದಾರೆ. ಇನ್ನು ಕೆಲವು ಕಡೆ ಫ್ಲೈಓವರ್ ಹಾಕೋದಕ್ಕೋಸ್ಕರ ಎಲ್ಲೋ ಸೈಡ್ ಅಲ್ಲಿ ಒಂದು ರಸ್ತೆ ಬಿಟ್ಟಿದ್ದಾರೆ. ಆ ಸೈಡ್ ರಸ್ತೆಗಳಲ್ಲಿ ಎಲ್ಲಾ ವೆಹಿಕಲ್ಸ್ಗಳು, ಆ ಕಡೆಯಿಂದ ಬರೋ ವೆಹಿಕಲ್ಸ್ ಅಲ್ಲೇ ಹೋಗಬೇಕು, ಈ ಕಡೆ ಹೋಗುವಂತ ವೆಹಿಕಲ್ಸ್ ಅಲ್ಲೇ ಹೋಗಬೇಕು. ಎರಡೂ ವೆಹಿಕಲ್ಸ್ ಗಳಿಗೆ ಅದೇ ದಾರಿಯನ್ನು ಕೊಟ್ಟು, ಆ ದಾರಿ ಅತ್ಯಂತ ಕಚ್ಚಾ ಮತ್ತು ಕಚಡ ಆಗಿರುವಂತಹ ದಾರಿ ಕೊಟ್ಟು ನಮ್ಮ ಹತ್ರ ಸುಂಕ ವಸೂಲು ಮಾಡೋದು ಎಷ್ಟು ಸರಿ? ಇದನ್ನ ಯಾಕೆ ಪ್ರತಿಭಟಿಸ್ತಾ ಇಲ್ಲ? ಯಾಕೆ ನಮ್ಮ ಹೋರಾಟಗಾರರಿರ್ಬೋದು, ಕನ್ನಡ ಚಳವಳಿ ಹೋರಾಟಗಾರರಿರ್ಬೋದು ಅಥವಾ ಪ್ರತಿಯೊಬ್ಬ ಸಂಚಾರ ಮಾಡತಕ್ಕಂಥ ವೆಹಿಕಲ್ನ ಓನರ್ಗಳಿರ್ಬೋದು ಈ ಒಂದು ಟೋಲ್ ಅನ್ನು ಸದ್ಯಕ್ಕೆ ನಿಲ್ಲಿಸಬೇಕು? ಯಾಕೆಂದ್ರೆ ನಮ್ಮ ರಸ್ತೆ ಕ್ಲಿಯರ್ ಆಗೋ ತನಕ, ಸಂಪೂರ್ಣ ರಸ್ತೆಯನ್ನು ನಮಗೆ ಕೊಡೋ ತನಕ ಯಾಕೆ ಟೋಲ್ ವಸೂಲು ಮಾಡ್ತಾರೆ ಅವರು? ಟೋಲ್ ವಸೂಲು ಮಾಡತಕ್ಕಂಥದ್ದು ಅನ್ಯಾಯ. ಟೋಲ್ನ ಉದ್ದೇಶ ಇರತಕ್ಕಂಥದ್ದು ನಾವು ರೋಡನ್ನು ಶುದ್ಧವಾಗಿ ಕೊಟ್ಟಿದೀವಿ ಅಂತ. ಯಾವ ರೋಡ್ ಶುದ್ಧವಾಗಿ ಕೊಟ್ಟರೋ ಆವಾಗ ಟೋಲ್ ಹಾಕಿದ್ರು. ಈಗ ರೋಡೆಲ್ಲ ಕಿತ್ತು ಬೇರೆ ಬೇರೆ ಕಚ್ಚಾಗಿರ್ತಕ್ಕಂಥ ಆಲ್ಟರ್ನೇಟ್ ರೋಡ್ಗಳನ್ನ ಕೊಟ್ಟ ಮೇಲೆ ಆ ರೋಡ್ಗಳು ಮತ್ತೆ ನಮಗೆ ಪಕ್ಕಾ ರೋಡ್ಗಳಾಗ ತನಕ ಟೋಲ್ ಅನ್ನ ವಸೂಲು ಮಾಡಕೂಡದು.
ಇದು ನನ್ನ ಆಗ್ರಹ. ಯಾಕೆಂದ್ರೆ ತುಂಬಾ ಕಷ್ಟಪಟ್ಕೊಂಡು ನಮ್ಮ ವೆಹಿಕಲ್ಗಳಲ್ಲಿ ಹೋದ್ರೆ ಟೈರ್ ಪಂಚರ್ ಆಗುತ್ತೆ, ಒಳಗಡೆ ಶಾಕ್ ಅಬ್ಸರ್ಬರ್ಗಳು ಹೋಗ್ತವೆ, ಬೇರೆ ಬೇರೆ ರಿಪೇರಿ ಕೆಲಸಗಳು ಬರ್ತವೆ. ನಮ್ಮ ನಷ್ಟ ಎಷ್ಟಿದೆ, ಕಷ್ಟ ಎಷ್ಟಿದೆ. ಈ ನಷ್ಟ ಮತ್ತು ಕಷ್ಟಗಳ ನಡುವೆಯೂ ಕೂಡ ನಾವು ಯಾಕೆ ಟೋಲ್ ಅನ್ನ ಕಟ್ಟಬೇಕು? ಇದು ನನ್ನ ಪ್ರಶ್ನೆ. ಹಾಗಾಗಿ ಟೋಲ್ ಅನ್ನ ಕಟ್ಟಕ್ಕಾಗಲ್ಲ, ನಾವು ಕಟ್ಟಬಾರದು. ಇದನ್ನ ವಿರೋಧಿಸಿ ದಯಮಾಡಿ ಈ ವಿಡಿಯೋವನ್ನು ಸಾಕಷ್ಟು ಜನಗಳಿಗೆ ಶೇರ್ ಮಾಡಿ. ನಾವು ಇಲ್ಲಿ ರೋಡ್ ಪಕ್ಕ ಆಗೋ ತನಕ ಈ ಟೋಲ್ ನ ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೀವಿ. ಇದೇ ಆಗ್ರಹ ಎಲ್ಲ ಹೋರಾಟಗಾರರ, ಎಲ್ಲ ಜನಸಾಮಾನ್ಯರ ಆಗ್ರಹ ಆಗಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಿದ್ದೀನಿ. ಸಾಕಷ್ಟು ಈ ವಿಡಿಯೋವನ್ನ ಪಸರಿಸಿ ಬೇಕಾದವರಿಗೆ ಮುಟ್ಲಿ, ಅದು ಹೈವೇ ಅಥಾರಿಟಿಗೂ ಕೂಡ ಮುಟ್ಲಿ. ಇದು ನಾವು ದೂರನ್ನ ದಾಖಲಿಸಬೇಕು, ಪ್ರತಿಭಟನೆಗಳ ದಾಖಲಿಸಬೇಕು. ಇಲ್ಲದೆ ಹೋದ್ರೆ ಈ ಕಚ್ಚಾ ರಸ್ತೆಗೆ ನಾವು ಇಷ್ಟೆಲ್ಲ ನಷ್ಟ ಅನುಭವಿಸಿಕೊಂಡು, ಕಷ್ಟ ಅನುಭವಿಸಿಕೊಂಡು ನಾವು ತೆರಿಗೆ ಕಟ್ತಾನೆ ಹೋಗಬೇಕಾಗುತ್ತೆ. ಇಷ್ಟು ಮೌನವಾಗಿ ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ದಯಮಾಡಿ ಎಲ್ಲರನ್ನೂ ಒಗ್ಗಟ್ಟಾಗಿ ಈ ಒಕ್ಕರ್ಲಲ್ಲಿ ಇದನ್ನೇ ವಿರೋಧಿಸಬೇಕಾಗಿದೆ. ಬಂಧುಗಳೇ, ಚಮರಂ ಚಾನಲ್ ಸಾಮಾಜಿಕ ಕಳಕಳಿಯ ಮಾಧ್ಯಮ. ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.